ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆರೆಮೀಯ 30ನೇ ಅಧ್ಯಾಯ 17ನೇ ವಚನ. ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಈ ದಿನ ಅನೇಕ ಗಾಯಗಳಾಗಿ ನೀವು ಅನೇಕ ರೀತಿಯಾಗಿ ಬಾಧಿಸಲ್ಪಟ್ಟು ವೇದನೆ ಪಡ್ತಾ ದುಃಖ ಪಡ್ತಾ ಇದ್ದೀರಾ ಅಲ್ವಾ? ಆದ್ರೆ ಈ ದಿನ ನಿಮ್ಮನ್ನು ನೋಡಿ ಕರ್ತನೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಗುಣಪಡಿಸ್ತೇನೆ. ಹಾಲೆಲೂಯ. ನಿನ್ನ ಬಾಸುಂಡೆಗಳನ್ನ ವಾಸಿ ಮಾಡ್ತೇನೆ. ಹಾಲೆಲೂಯ. ಅನೇಕರಿಗೆ ಶಾರೀರಿಕವಾಗಿ ಅನೇಕ ಗಾಯಗಳಾಗಿದೆ. ಹಾಲೆಲೂಯ. ಏನೋ ಒಂದು ಕೈಯಲ್ಲೊಂದು ಗಾಯ ಆಗಿರ್ಬೋದು, ಕಾಲಲ್ಲೊಂದು ಗಾಯ ಆಗಿರ್ಬೋದು, ಎಲ್ಲೋ ನಮ್ಮ ಶರೀರದ ಯಾವುದೋ ಒಂದು ಭಾಗದಲ್ಲಿ ಗಾಯ ಆಗಿರ್ಬೋದು. ಕರ್ತನೆ ಹೇಳ್ತಾ ಇದ್ದಾರೆ, ಆ ಗಾಯವನ್ನು ಕೂಡ ನಾನು ಗುಣಪಡಿಸ್ತೇನೆ. ಅದಕ್ಕಿಂತ ಮೇಲಾಗಿ ನಿನ್ನ ಮನಸ್ಸಿನಲ್ಲಿ ಆಗಿರುವ ಗಾಯಗಳನ್ನ ಈ ದಿನ ನಾನು ವಾಸಿ ಮಾಡ್ತೇನೆ. ಹಾಲೆಲೂಯ. ಆ ಮನಸ್ಸಿನಲ್ಲಾಗಿರುವ ಬಾಸುಂಡೆಗಳನ್ನ ನಾನು ಗುಣಪಡಿಸ್ತೇನೆ ಎಂಬುದಾಗಿ ಕರ್ತನು ಈ ದಿನ ನಮ್ಮನ್ನು ನೋಡಿ ವಾಗ್ದಾನ ಮಾಡ್ತಾ ಇದ್ದಾರೆ. ಹಾಲೆಲೂಯ. ಅನೇಕರ ಒಂದು ಮಾತುಗಳಿಂದ ವೇದನೆಯಲ್ಲಿ ತುಂಬಿಕೊಂಡು ಆ ಗಾಯಗಳು ಆರ್ದೆ ಹಾಗೆ ಇದೆ. ಹಾಲೆಲೂಯ. ಅನೇಕರ ಚುಚ್ಚು ಮಾತುಗಳು, ಅನೇಕರ ನೋಯಿಸುವ ಮಾತುಗಳು, ಅವರನ್ನು ಆಗಾಗ ಬೈತಾ ಇರುವ ಮಾತುಗಳು, ಏನೋ ಒಂದು ವಿಷಯದಲ್ಲಿ ನಿಮ್ಮ ಮನಸ್ಸು ಗಾಯಗೊಂಡಿದೆ. ನಿಮ್ಮ ಮನಸ್ಸು ಗಾಯಗೊಂಡಿರೋದ್ರಿಂದ ನೀವು ಮೇಲೆ ಎದ್ದೊಳಕ್ಕೆ ಆಗ್ತಾ ಇಲ್ಲ. ದಿನೇ ನೀವೇನಾಗ್ತಾ ಇದ್ದೀರಾ? ಸೋತು ಹೋಗ್ತಾ ಇದ್ದೀರಾ, ಕುಗ್ಗಿ ಹೋಗ್ತಾ ಇದ್ದೀರಾ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಯಾರ ಮಾತಿನಿಂದ ನೀವು ಗಾಯಗೊಂಡಿದ್ದೀರೋ, ಯಾರ ಮಾತಿನಿಂದ ನೀವು ದುಃಖಗೊಂಡಿದ್ದೀರೋ, ಯಾವ ಬಾಸುಂಡೆಗಳು ನಿಮ್ಮನ್ನ ಮೇಲೆ ಎದ್ದೇಳಕ್ಕೆ ಬಿಡದ ಹಾಗೆ, ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗದೆ ಇರೋ ರೀತಿ, ಸರಿಯಾಗಿ ನೀವು ಸಂತೋಷವಾಗಿರೋಕೆ ಆಗದೆ ಇರೋ ರೀತಿ, ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ಳೋಕೆ ಆಗದೆ ಇರೋ ರೀತಿ, ಯಾವ ಕಾರ್ಯಗಳು ಈ ದಿನ ನಿಮ್ಮನ್ನು ಬಾಧಿಸ್ತಾ ಇದೆಯೋ, ಯಾವ ಬಾಸುಂಡೆಗಳು ನಿಮ್ಮಲ್ಲಿ ಇದೆಯೋ, ಈ ದಿನ ಕರ್ತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯೇಸುವಿನ ನಾಮದಲ್ಲಿ ನಾನು ನಿನ್ನ ಗಾಯಗಳನ್ನು ಗುಣಪಡಿಸ್ತೇನೆ, ನಿನ್ನ ಬಾಸುಂಡೆಗಳನ್ನು ನಾನು ತೆಗೆದು ಹಾಕ್ತೇನೆ ಎಂಬುದಾಗಿ. ಪ್ರಿಯರೇ, ನೋಡ್ರಿ, ಈ ದಿನ ನಮ್ಮ ಶರೀರದಲ್ಲಿ ಏನಾದ್ರೂ ಒಂದು ಬಲಹೀನತೆ ಇಲ್ಲ ಯಾವುದಾದ್ರೂ ಒಂದು ಗಾಯ ಆಗಿದ್ರೆ ವೈದ್ಯರ ಹತ್ರ ಹೋಗಿ ಒಂದು ಇಂಜೆಕ್ಷನ್ ತಗೊಂಡು, ಇಲ್ಲ ಒಂದು ಮಾತ್ರೆ ತಗೊಂಡು, ಇಲ್ಲ ಯಾವುದೊಂದು ಆಯಿಲ್ಮೆಂಟ್ ತಗೊಂಡು, ಏನೋ ಒಂದು ತಗೊಂಡು ನಮ್ಮ ಗಾಯ ವಾಸಿ ಆಗುತ್ತೆ. ಹಾಲೆಲೂಯ. ಆದರೆ ನಮ್ಮ ಮನಸ್ಸಿಗೆ ಆಗಿರುವ ಗಾಯ ಯಾರು ವಾಸಿ ಮಾಡೋದಕ್ಕೆ ಸಾಧ್ಯ? ಪ್ರಿಯರೇ, ಅನೇಕರು ಈ ದಿನ ಮನಸ್ಸಿನಲ್ಲಿ ಗಾಯಗೊಂಡವರಾಗಿದ್ದೀರಾ. ನಾನು ಅವ್ರಿಗೆ ಒಳ್ಳೇದೇ ಮಾಡಿದೆ, ಆದರೆ ಅವ್ರು ನನ್ನ ಈ ರೀತಿ ಮಾಡಿದ್ರು ಅನ್ನೋ ಒಂದು ಗಾಯ ನಿಮ್ಮಲ್ಲಿದೆ. ನನ್ನನ್ನು ಈ ರೀತಿ ಒಂದು ಅವಮಾನ ಮಾಡಿದ್ರಲ್ಲ ಎಂಬ ಒಂದು ಗಾಯ ನಿಮ್ಮಲ್ಲಿದೆ. ಅನೇಕ ರೀತಿಯಾಗಿ ನಿಮ್ಮ ಮನಸ್ಸು ಈ ದಿನ ಗಾಯಗೊಂಡಿದೆ. ಪ್ರಿಯ ದೇವರ ಮಕ್ಕಳೇ, ಚಿಂತೆ ಮಾಡಬೇಡ್ರಿ. ಇವತ್ತು ನಿಮ್ಮನ್ನು ನೋಡಿ ಕರ್ತನೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಗಾಯವನ್ನು ಗುಣಪಡಿಸ್ತೇನೆ, ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡ್ತೇನೆ ಎಂಬುದಾಗಿ ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ನೀವು ಒಂದು ಕ್ಷಣ ಪ್ರಾರ್ಥನೆ ಮಾಡ್ರಿ. ಕರ್ತನೆ, ನೀವು ಹೇಳಿದ್ದೀರಲ್ಲಪ್ಪ, ನಿನ್ನ ಗಾಯವನ್ನು ಗುಣಪಡಿಸ್ತೇನೆ, ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡ್ತೇನೆ ಎಂಬುದಾಗಿ ಈ ದಿನ ನನ್ನ ಗಾಯಗಳನ್ನು ಗುಣಪಡಿಸಿರಿ. ಅನೇಕರ ಮಾತುಗಳಿಂದ ನಾನು ಗಾಯಗೊಂಡಿದ್ದೇನೆ, ಅನೇಕ ರೀತಿಯಾಗಿ ನಾನು ಬಾಧಿಸಲ್ಪಟ್ಟಿದ್ದೇನೆ. ಇದರಿಂದ ದಿನೇ ಯೋಚಿಸಿ ನಾನು ಕುಗ್ಗಿ ಹೋಗ್ತಾ ಇದ್ದೇನೆ, ನಾನು ಬಲಹೀನನಾಗ್ತಾ ಇದ್ದೇನೆ, ನನ್ನಿಂದ ಎದ್ದೇಳಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ದೇವರ ಬಳಿ ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡ್ರಿ. ಪ್ರಿಯರೇ, ನಾವು ಯಾವುದೇ ಒಂದು ಕಾರ್ಯವನ್ನು ಹೊಂದಿಕೊಳ್ಳಬೇಕಾದ್ರೂ, ಯಾವುದೇ ಒಂದು ಆಶೀರ್ವಾದ ಬೇಕು ಅಂದ್ರು, ಯಾವುದೇ ಒಂದು ಬಿಡುಗಡೆ ಬೇಕು, ಸ್ವಸ್ಥತೆ ಬೇಕು, ಸಮಾಧಾನ ಬೇಕು, ಏನೇ ಬೇಕಾದ್ರೂ ಮೊದಲನೇದಾಗಿ ದೇವರ ವಾಕ್ಯಗಳನ್ನು ಹೇಳಿ ನಾವು ಪ್ರಾರ್ಥಿಸಬೇಕು. ಹಾಲೆಲೂಯ. ಈ ವಾಕ್ಯವು ಜೀವವುಳ್ಳದ್ದಾಗಿದೆ. ಹಾಲೆಲೂಯ. ಇದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದಾಗಿದೆ. ಈ ವಾಕ್ಯವು ಜೇನಿಗಿಂತ ಸಿಹಿಯಾದದ್ದಾಗಿದೆ. ಇದು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದಾಗಿದೆ. ನೀವು ವಾಕ್ಯಗಳನ್ನು ಹೇಳಿ ಪ್ರಾರ್ಥಿಸುವಾಗ ನೀವು ನಿಜವಾಗಿ ಒಂದು ಬಿಡುಗಡೆಯನ್ನು ಯೇಸು ನಾಮದಲ್ಲಿ ಹೊಂದಿಕೊಳ್ತೀರಾ. ಹೌದು, ನಾನು ಯಾವಾಗಲೂ ಹೇಳ್ತೇನೆ, ಈ ವಾಕ್ಯವನ್ನು ನೀವು ಯಾವಾಗ ಹೇಳಿ ಪ್ರಾರ್ಥಿಸ್ತೀರೋ ಸೈತಾನನು ಭಯ ಪಡ್ತಾನೆ. ಅವನು ಬೇರೆ ಯಾವುದಕ್ಕೂ ಕೂಡ, ನೀವು ಹಾಡುವಾಗ ಅವನು ಭಯ ಪಡೋದಿಲ್ಲ, ನೀವು ಸ್ತುತಿಸುವಾಗ ಅವನು ಭಯ ಪಡೋದಿಲ್ಲ. ಯಾವಾಗ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತೀರೋ ಆಗ ಅವನು ನಡುಗ್ತಾನೆ. ಹಾಲೆಲೂಯ. ಅದಕ್ಕಾಗಿ ಅನೇಕ ಬಾರಿ ಸೈತಾನ ನಿಮ್ಮನ್ನು ವಂಚಿಸ್ತಾ ಇದ್ದಾನೆ. ನೀವು ಮೊಣಕಾಲೂರದ ಹಾಗೆ, ನೀವು ಪ್ರಾರ್ಥನೆ ಮಾಡದ ಹಾಗೆ, ನೀವು ವಾಕ್ಯಗಳನ್ನು ಓದದ ಹಾಗೆ ಅನೇಕ ರೀತಿಯಾಗಿ ಅವನು ತಡೆ ಮಾಡ್ತಾ ಇದ್ದಾನೆ. ದಯವಿಟ್ಟು ಅವನ ತಂತ್ರವನ್ನು ಈ ದಿನ
ಪ್ರಿಯರೇ ನೀವು ತಿಳಿದುಕೊಳ್ಳ್ರಿ. ಆದಷ್ಟು ಸಮಯವನ್ನ ವಾಕ್ಯಗಳನ್ನು ಓದಿ ಧ್ಯಾನಿಸುವುದಕ್ಕೆ ನೀವು ಖರ್ಚು ಮಾಡ್ರಿ. ಹಾಲೆಲೂಯ. ಒಂದು ಕ್ರೈಸ್ತ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಭಾನುವಾರ ಆರಾಧನೆಗೆ ಹೋಗೋದು ಮಾತ್ರವೇ ಅಲ್ಲ, ಅದು ಪ್ರಾರ್ಥನೆ ವಾಕ್ಯದಿಂದ ಕೂಡಿದ ಒಂದು ಜೀವನವಾಗಿರಬೇಕು. ನೋಡ್ರಿ, ಒಂದು ದೇವ ಭಕ್ತನು ಈ ರೀತಿಯಾಗಿ ಹೇಳ್ತಾರೆ, ಪಾಪ ಮಾಡುವ ವ್ಯಕ್ತಿ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಅದೇ ರೀತಿ ಪ್ರಾರ್ಥನೆ ಮಾಡುವ ವ್ಯಕ್ತಿ ಪಾಪ ಮಾಡೋದಕ್ಕೆ ಆಗೋದಿಲ್ಲ. ಹಾಲೆಲೂಯ. ಯಾರ ಹೃದಯದಲ್ಲಿ ವಾಕ್ಯಗಳು ತುಂಬಿಕೊಂಡಿರ್ತಾವೋ ಆ ಹೃದಯವನ್ನ ಯಾರು ಗಾಯ ಮಾಡೋದಕ್ಕೆ ಆಗೋದೇ ಇಲ್ಲ, ಅವರು ಸೋತು ಹೋಗೋದೇ ಇಲ್ಲ. ಹಾಲೆಲೂಯ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಿಮಗೆ ಕೊಡ್ತಿರೋ ವಾಗ್ದಾನದಂತೆ ಆತನು ನಿಮ್ಮ ಗಾಯಗಳನ್ನು ಗುಣಪಡಿಸ್ತಾರೆ. ಇದುವರೆಗೂ ಯಾರ ನಿಮಿತ್ತ ನಿಮ್ಮ ಹೃದಯ ಗಾಯಗೊಂಡಿತ್ತು, ಯಾವ ಬಾಸುಂಡೆಗಳು ನಿಮ್ಮನ್ನು ವೇದನೆ ಪಡಿಸ್ತಾ ಇತ್ತು, ಈ ದಿನ ಆತನ ಗಾಯಗಳನ್ನು ಗುಣಪಡಿಸಿ ನಿಮ್ಮ ಬಾಸುಂಡೆಗಳನ್ನು ಆತನ ಈ ದಿನ ತೆಗೆದು ಹಾಕಿ ನಿಮಗೊಂದು ಅದ್ಭುತವಾದ ಬಿಡುಗಡೆ ಸ್ವಸ್ಥತೆಯನ್ನು ಕೊಡ್ತಾರೆ. ನೀವು ಚಿಂತೆ ಮಾಡೋದನ್ನ ನಿಲ್ಲಿಸ್ರಿ. ಅವ್ರು ತಾನೇ ನನ್ನನ್ನು ಅಂದಿದ್ದು, ನನ್ನ ದೇವರ ಗಾಯವನ್ನು ಗುಣಪಡಿಸ್ತಾರೆ, ನನ್ನ ದೇವರು ಈ ಬಾಸುಂಡೆಯನ್ನು ವಾಸಿ ಮಾಡ್ತಾರೆ, ನನ್ನ ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ ಈ ಯೆರೆಮೀಯ 30:17 ವಾಕ್ಯವನ್ನು ನೀವು ಓದಿ ಪ್ರಾರ್ಥನೆ ಮಾಡ್ರಿ. ಈ ವಾಕ್ಯವನ್ನ ಒಂದು 10-20 ಸಾರಿ ಮತ್ತೆ ಹೇಳ್ರಿ. ಯಾರ ಹೃದಯ ಎಲ್ಲ ಗಾಯಗೊಂಡಿದ್ಯೋ, ಯಾರ ನಿಮಿತ್ತವಾಗಿ ಗಾಯಗೊಂಡಿದ್ಯೋ, ಯಾವ ರೀತಿ ಬಾಸುಂಡೆ ನಿಮ್ಮನ್ನ ವೇದನೆ ಪಡಿಸ್ತಾ ಇದೆಯೋ, ನೀವು ಈ ವಾಕ್ಯವನ್ನ ಇಟ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ. ಆತನ ಗಾಯವನ್ನು ವಾಸಿ ಮಾಡುವ ದೇವರು, ಬಾಸುಂಡೆಗಳನ್ನು ಗುಣಪಡಿಸುವಂತ ದೇವರಾಗಿದ್ದಾರೆ. ಹಾಲೆಲೂಯ. ಶರೀರಕ್ಕಾದ ಗಾಯವನ್ನ ವೈದ್ಯರು ಸರಿ ಮಾಡಿಬಿಡಬಹುದೇನೋ, ಆದರೆ ಮನಸ್ಸಿಗೆ ಆದ ಗಾಯವನ್ನ ಯಾವ ವ್ಯಕ್ತಿಯು ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಸರಿ ಮಾಡುವಂಥ ಶಕ್ತಿ ನನ್ನ ತಂದೆಯಾದ ದೇವರಿಗೆ ಮಾತ್ರವೇ ಇದೆ. ಹಾಲೆಲೂಯ. ಅದೇ ಸಮಯದಲ್ಲಿ ಒಂದು ವಿಷಯವನ್ನು ನಾವು ಯೋಚನೆ ಮಾಡಿಕೊಳ್ಳೋಣ. ಯಾರಿಗೂ ನೀವು ಗಾಯ ಮಾಡಬೇಡ್ರಿ, ನಿಮ್ಮ ಮಾತುಗಳಿಂದ ಯಾರನ್ನು ಚುಚ್ಚು ವೇದನೆ ಪಡಿಸಬೇಡ್ರಿ. ಹಾಲೆಲೂಯ. ದಯವಿಟ್ಟು ನೀವು ಮಾತಾಡುವ ಒಂದೇ ಒಂದು ಮಾತು ಅದು ಅನೇಕರನ್ನ ಗಾಯಪಡಿಸಬಹುದು. ಆ ಗಾಯದಲ್ಲಿ ಅವರು ಹಾಗೆ ದಿನೇ ದಿನೇ ಕುಗ್ಗಿ ಹೋಗಬಹುದು, ಅನೇಕರು ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು, ಅನೇಕರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಬಹುದು. ಪ್ರಿಯರೇ, ದಯವಿಟ್ಟು ನಿಮ್ಮ ಬಾಯಿ ಮಾತುಗಳ ಕುರಿತು ಒಂದು ಗಮನ ಇರಲಿ. ಯಾರನ್ನು ಗಾಯಪಡಿಸುವಂತೆ ಮಾತಾಡಬೇಡ್ರಿ, ಆತುರಪಟ್ಟು ಮಾತಾಡಬೇಡ್ರಿ, ಅವರಿಗೆ ಚುಚ್ಚುವಂತೆ ಮಾತಾಡಬೇಡ್ರಿ, ಅವರಿಗೆ ದುಃಖವನ್ನು ಉಂಟು ಮಾಡುವಂತೆ ಮಾತಾಡಬೇಡ್ರಿ. ಹಾಲೆಲೂಯ. ಆ ರೀತಿ ನೀವು ಇನ್ನೊಬ್ಬರಿಗೆ ಗಾಯ ಮಾಡಬೇಡ್ರಿ. ನಿಮಗೆ ಯಾರಿಂದಾಗಿದ್ರು ಗಾಯ ಆಗಿದ್ರೆ ಈ ದಿನ ಈ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡ್ರಿ. ಕರ್ತನೆ, ನಿನಗೆ ಗುಣಪಡಿಸಿ ಬಾಸುಂಡೆಗಳನ್ನು ನಾನು ಸ್ವಸ್ಥ ಮಾಡ್ತೇನೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಲ್ಲಪ್ಪ, ಆ ವಾಗ್ದಾನವನ್ನು ನೆರವೇರಿಸ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ಆ ದಿನ ವ್ಯಭಿಚಾರ ಮಾಡಿದಂಥ ಸ್ತ್ರೀಗೆ ಅನೇಕರು ಏನ್ ಮಾಡಿದ್ರಂದ್ರೆ, ಆಕೆನ ಕೈಯಲ್ಲಿ ಹಿಡಿದುಕೊಂಡು, ಅಂದ್ರೆ ನೇರವಾಗಿ ಮುಖಾಮುಖಿಯಾಗಿ ಅವಳು ಪಾಪ ಮಾಡುವಾಗ ವ್ಯಭಿಚಾರ ಮಾಡಿದಂಥ ಸ್ತ್ರೀಯನ್ನ ಕರೆತಂದು ಯೇಸು ಕ್ರಿಸ್ತನ ಮುಂದೆ ಹಾಕಿದ್ರು. ಹಾಲೆಲೂಯ. ಆಗ ದೇವ್ರು ಹೇಳ್ತಾರೆ, ಯಾರು ಇಲ್ಲಿ ಪಾಪ ಮಾಡಿಲ್ಲವೋ ಅವರೇ ಮೊದಲು ಕಲ್ಲು ಆಕೆ ಮೇಲೆ ಹಾಕ್ರಿ ಎಂಬುದಾಗಿ ಹೇಳ್ತಾರೆ. ಆಗ ಆತನ ನೆಲದ ಮೇಲೆ ಬಗ್ಗೆ ಏನೋ ಬರಿತಾ ಇರ್ತಾರೆ ಯೇಸು ಕ್ರಿಸ್ತನು. ಆಗ ಅಲ್ಲಿ ನೋಡುವಾಗ ಅಲ್ಲಿ ಒಬ್ಬೊಬ್ಬರ ತಪ್ಪುಗಳನ್ನ ಕರ್ತನು ಬರಿತಾ ಇರ್ತಾರೆ. ಅದನ್ನು ನೋಡಿದವರೆಲ್ಲ ಹಾಗೆ ಒಬ್ಬೊಬ್ಬರಾಗಿ ಸ್ಥಳವನ್ನು ಬಿಟ್ಟು ಹೋಗ್ತಾರೆ. ಹಾಲೆಲೂಯ. ಆದರೆ ಕೊನೆಗೆ ಆಕೆಯ ಮೇಲೆ, ಅಂದರೆ ಆ ವ್ಯಭಿಚಾರ ಮಾಡಿದಂಥ ಸ್ತ್ರೀಯ ಮೇಲೆ ಯಾರು ಕೂಡ ಕಲ್ಲು ಹಾಕೋದಕ್ಕೆ ಒಬ್ಬರು ಕೂಡ ಅಲ್ಲಿ ಇರೋದೇ ಇಲ್ಲ. ಹಾಲೆಲೂಯ. ನಂತರ ಯೇಸು ಕ್ರಿಸ್ತನು ಕೂಡ ಆಕೆಯನ್ನು ನೋಡಿ ಒಂದು ಮಾತು ಹೇಳ್ತಾರೆ, ಅಮ್ಮ, ನಿನ್ನ ಮೇಲೆ ಯಾರು ಕಲ್ಲು ಹಾಕಿಲ್ವಾ? ಹಾಲೆಲೂಯ. ನಾನು ಕೂಡ ನಿನಗೇನು ಮಾಡೋದಿಲ್ಲ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ ಎಂಬುದಾಗಿ ಕರ್ತನು ಹೇಳ್ತಾರೆ. ಪ್ರಿಯರೇ, ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವ್ಯಭಿಚಾರ ಮಾಡಿದಂಥ ಸ್ತ್ರೀಯನ್ನ ಮುಖಾಮುಖಿಯಾಗಿ ಅವರು ನೇರವಾಗಿ ಆ ಪಾಪವನ್ನು ನೋಡಿ ಎಳೆದುಕೊಂಡು ಬಂದು ಯೇಸು ಸ್ವಾಮಿಯ ಮುಂದೆ ಹಾಕ್ತಾರೆ. ಆದರೆ ನನ್ನ ಯೇಸು ಸ್ವಾಮಿಯಲ್ಲಿ ನಮಗೆ ಕಲಿಸಿಕೊಡುವ ವಿಷಯ, ಅವಳು ತಪ್ಪು ಮಾಡಿದವರೇ ಆಗಿರ್ಬೋದು, ಅವಳು ಪಾಪ ಮಾಡಿದವಳೇ ಆಗಿರ್ಬೋದು, ಆದರೆ ಅಲ್ಲಿ ಯಾವ ಮಾತು ಅವಳನ್ನು ಚುಚ್ಚದ ಹಾಗೆ, ಆ ಮಾತುಗಳು ಅವಳನ್ನ ಗಾಯಪಡಿಸದ ಹಾಗೆ ದೇವರು ಅವಳನ್ನು ಕ್ಷಮಿಸಿ ಪ್ರೀತಿಯಿಂದ ಹೇಳ್ತಾರೆ. ನೋಡ್ರಿ, ಆ ವಾಕ್ಯವನ್ನು ನೀವು ಗಮನಿಸುವ ಗೊತ್ತಾಗುತ್ತೆ, ಅಮ್ಮ ಎಂಬುದಾಗಿ ಪ್ರೀತಿಯಿಂದ ಕರೀತಾರೆ. ಆಗ ಒಂದು ಪಾಪ ಮಾಡಿದ ಸ್ತ್ರೀಯನ್ನೇ ಅವರು ಒಂದು ಚುಚ್ಚು ಮಾತು ಕೂಡ ಆಡಲಿಲ್ಲ, ಅವಳಿಗೆ ವೇದನೆ ಪಡೋ ರೀತಿ ಅವರು ಯಾವ ಮಾತನ್ನು ಆಡಲಿಲ್ಲ, ಪ್ರೀತಿಯಿಂದ ಮಾತಾಡೋದಕ್ಕೆ ಸಾಧ್ಯ ಅನ್ನೋದಾದ್ರೆ, ಪ್ರಿಯ ದೇವರ ಮಕ್ಕಳೇ, ಯೇಸುವನ್ನು ನಂಬಿರುವ ನಾವು, ಯೇಸುವನ್ನು ಹಿಂಬಾಲಿಸುತ್ತಿರುವ ನಾವು ಅದೇ ರೀತಿಯಾಗಿ ನಡೆದುಕೊಳ್ಳಬೇಕು. ಹೌದು, ತಂದೆಯಂತೆ ಮಕ್ಕಳು ಇರಬೇಕು ಅನ್ನೋದು ಪ್ರತಿ ತಂದೆ ತಾಯಿ ಆಸೆ. ಈ ದಿನ ನಿಮ್ಮ ಕಣ್ಮುಂದೆ ಪಾಪ ಮಾಡೋರು, ತಪ್ಪು ಮಾಡೋರು, ಅನೇಕ ರೀತಿಯ ಕಾರ್ಯಗಳನ್ನು ಮಾಡೋರನ್ನ ನೀವು ದಿನನಿತ್ಯ ನೋಡ್ತಾ ಇರ್ಬೋದು, ಪರವಾಗಿಲ್ಲ, ಆದರೆ ಅವ್ರನ್ನ ಕ್ಷಮಿಸ್ರಿ.
ಪ್ರೀತಿಯಿಂದ ಅವ್ರ ಮುಂದೆ ನಡ್ಕೊಳ್ರಿ, ಪರವಾಗಿಲ್ಲ. ಅವರನ್ನ ಪ್ರೀತಿಯಿಂದ ವಿಚಾರಿಸ್ರಿ. ಹಾಲೆಲೂಯ. ನಿಮ್ಮ ಮಾತು ಪ್ರೀತಿಯಿಂದ ಕೂಡಿದ ಮಾತುಗಳಾಗಿರಲಿ. ನಿಮ್ಮ ಮಾತಿನಿಂದ ಇನ್ನು ಮುಂದೆ ಯಾರನ್ನು ಕೂಡ ಗಾಯಪಡಿಸಬೇಡ್ರಿ. ಆ ಗಾಯ ಒಂದು ದೊಡ್ಡ ಬಾಸುಂಡೆಯಾಗಿ ಅವ್ರನ್ನ ಅನೇಕ ರೀತಿಯಲ್ಲಿ ವೇದಿಸುತ್ತೆ. ಹಾಲೆಲೂಯ. ದಯವಿಟ್ಟು ಈ ದಿನ ನಿಮ್ಮ ಗಾಯಗಳನ್ನು ಯೇಸು ಕ್ರಿಸ್ತನು ಗುಣಪಡಿಸ್ತಾರೆ, ನಿಮ್ಮ ಬಾಸುಂಡೆಗಳನ್ನು ಆತನು ಸ್ವಸ್ಥಪಡಿಸ್ತಾರೆ. ಅದೇ ಸಮಯದಲ್ಲಿ ನೀವು ಕೂಡ ಯಾರಿಗೂ ಗಾಯಪಡೋ ರೀತಿ ಮಾತಾಡೋಕ್ಕೆ ಹೋಗಬೇಡ್ರಿ. ಹಾಲೆಲೂಯ. 38 ವರ್ಷದಿಂದ ಅಸ್ವಸ್ಥನಾಗಿ ಆ ಮನುಷ್ಯನು ಬಿದ್ದುಕೊಂಡಿದ್ದ. ಆಗ ಅವನ ಗಾಯವನ್ನು ದೇವರು ಸ್ವಸ್ಥ ಮಾಡಿದ. ಅವನಿಗೆ ಏನು ಗಾಯ ಗೊತ್ತಾ? ಶಾರೀರಿಕವಾಗಿ 38 ವರ್ಷದಿಂದ ಅವನಲ್ಲಿದ್ದ ಒಂದು ಶರೀರದ ಒಂದು ಬಾಧೆ ಒಂದಿತ್ತು, ಅನಾರೋಗ್ಯ ಒಂದಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಗಾಯ ಇತ್ತು. ನನಗೆ ಯಾರು ಸಹಾಯ ಮಾಡ್ತಿಲ್ಲ. ಅಲ್ಲಿ ಎಷ್ಟೋ ಜನ ಬರ್ತಾ ಇದ್ದಾರೆ, ಎಷ್ಟೋ ಜನ ಹೋಗ್ತಾ ಇದ್ದಾರೆ, ಆದರೆ ಇವನ್ನ ಯಾರು ಕೂಡ ಕಂಡುಕೊಳ್ತಾ ಇಲ್ಲ. 1 ದಿನ ಅಲ್ಲ ಪ್ರಿಯರೇ, 2 ದಿನ ಅಲ್ಲ, 38 ವರ್ಷಗಳು ಆ ಬೆತ್ಸದ ಕೊಳದ ಬಳಿಯಲ್ಲಿ ಆ ಮನುಷ್ಯನು ಬಿದ್ದುಕೊಂಡಿದ್ದಾನೆ. ಅವನ ಮನಸ್ಸು ಎಷ್ಟು ಗಾಯ ಆಗಿರಬಾರ್ದು. ಅಯ್ಯೋ, ಅನೇಕರು ಬರ್ತಾ ಇದ್ದಾರಲ್ವ, ಯಾರು ನನ್ನ ಮೇಲೆ ಪ್ರೀತಿ ತೋರ್ತಾ ಇಲ್ಲ, ಯಾರು ನನ್ನ ಮೇಲೆ ಕಾಳಜಿ ವಹಿಸ್ತಾ ಇಲ್ಲ, ಯಾರು ನನ್ನ ಕಂಡುಕೊಳ್ತಾ ಇಲ್ಲ. ಅಯ್ಯೋ, ಈ ಮನುಷ್ಯರೆಲ್ಲ ಇಷ್ಟೇನೆಂಬುದಾಗಿ ಅವನ ಮನಸ್ಸು ಎಷ್ಟೋ ರೀತಿಯಲ್ಲಿ ಗಾಯಗೊಂಡಿರ್ಬೋದು. ಒಂದು ಕಡೆ ಶರೀರದಲ್ಲಿರುವಂಥ ಬಾಧೆ, ಇನ್ನೊಂದು ಕಡೆ ಮನಸ್ಸಿನಲ್ಲಿ ದಿನನಿತ್ಯ ಈ ರೀತಿ ಒಂದು ಗಾಯ ಆಗ್ತಾ ಇದೆ. ಯಾಕೆ ಯಾರು ನನ್ನ ಕಂಡುಕೊಳ್ತಾ ಇಲ್ಲ, ಇವರೆಲ್ಲ ಮನುಷ್ಯರೇನೆಂಬುದಾಗಿ ಅವನು ಯೋಚನೆ ಮಾಡಿರ್ಬೋದು. ನೋಡ್ರಿ, ಮನುಷ್ಯರಿಗೆ ಕೆಲವು ವೇಳೆ ನಮ್ಮ ದುಃಖ, ನಮ್ಮ ಗಾಯ, ನಮ್ಮ ಹೃದಯದ ವೇದನೆ ಗೊತ್ತಾಗೋದಿಲ್ಲ. ಆದರೆ ತಂದೆಯಾದ ದೇವರಿಗೆ ನಮ್ಮ ಹೃದಯ ಯಾವಾಗಲೂ ಗೊತ್ತು. ನಾವು ಏನು ಯೋಚನೆ ಮಾಡ್ತಾ ಇದ್ದೇವೆ, ಯಾವುದರ ಕುರಿತು ಚಿಂತಿಸ್ತಾ ಇದ್ದೇವೆ, ನಮ್ಮ ಹೃದಯ ಯಾವ ಪರಿಸ್ಥಿತಿಯಲ್ಲಿದೆ ಎಂಬುದಾಗಿ ನಮ್ಮ ತಂದೆಯಾದ ದೇವರಿಗೆ ಗೊತ್ತು. ಅದಕ್ಕೆ ದೇವರ ವಾಕ್ಯ ಹೇಳೋದು, ಆತನು ಮನುಷ್ಯರ ಮುಖವನ್ನು ನೋಡುವ ದೇವರಲ್ಲ, ಆತನು ಹೃದಯವನ್ನು ನೋಡುವ ದೇವರಾಗಿದ್ದಾರೆ. ಪ್ರಿಯರೇ, ಆ ದಿನದಲ್ಲಿ ಗಾಯಗೊಂಡಿದ್ದ 38 ವರ್ಷದಿಂದ ಗಾಯಗೊಂಡಿದ್ದ ಆ ವ್ಯಕ್ತಿಯನ್ನ ದೇವರು ಹುಡುಕಿಕೊಂಡು ಹೋಗಿ ಸ್ವಸ್ಥ ಮಾಡಿದ್ರು. ಇದೇ ರೀತಿಯಾಗಿ ಈ ದಿನ ನೀವು ಮನಸ್ಸಿನಲ್ಲಿ ಯಾವ ರೀತಿ ಗಾಯದಲ್ಲಿದ್ದೀರಾ, ನಿಮ್ಮ ಮನಸ್ಸು ಯಾವ ರೀತಿ ಯಾವ ಕಾರ್ಯದಲ್ಲಿ ಬಾಧಿಸಲ್ಪಟ್ಟಿದೆ, ಯಾರ ನಿಮಿತ್ತ ಬಾಧಿಸಲ್ಪಟ್ಟಿದೆ, ಯಾವ ವಿಷಯದಿಂದ ನಿಮ್ಮ ಹೃದಯದಲ್ಲಿ ಒಂದು ಗಾಯ ಆಗಿದೆ, ಆತನು ನೋಡ್ತಾ ಇದ್ದಾರೆ. ನಮ್ಮ ದೇವರು ನೋಡುವ ದೇವರು, ಕೇಳುವ ದೇವರು, ಮಾತನಾಡುವ ದೇವರು, ಅದ್ಭುತ ಮಾಡುವ ದೇವರು, ನಡೆಯುವ ದೇವರು, ಜೀವಿಸುವ ದೇವರು. ನನ್ನ ಯೇಸು ಸದಾ ಕಾಲವು ಜೀವಿಸುವ ಆತನಾಗಿದ್ದಾರೆ. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿಮ್ಮ ಮನಸ್ಸಿಗಾಗಿರುವ ಗಾಯವನ್ನು ವಾಸಿ ಮಾಡ್ತಾರೆ, ನಿಮ್ಮ ಶರೀರದಲ್ಲಾಗಿರುವ ಗಾಯವನ್ನು ವಾಸಿ ಮಾಡ್ತಾರೆ. ಆತನ ಅದ್ಭುತ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯಾ. ಇನ್ನೊಂದು ವಿಷಯವನ್ನು ನೋಡ್ರಿ, ಹನ್ನಳಿಗೆ ಪೆನಿನ್ನಾ ಎಂಬ ಒಂದು ಸ್ತ್ರೀಯ ನಿಮಿತ್ತವಾಗಿ ಒಂದು ಗಾಯ. ಅವಳಿಗೆ ಮೊದಲೇ ಮಕ್ಕಳಿಲ್ಲ ಹನ್ನಳಿಗೆ. ಅದೊಂದು ಕಡೆ ಒಂದು ದುಃಖ ಇರುತ್ತೆ. ಅದೇ ಸಮಯದಲ್ಲಿ ಈ ಪೆನಿನ್ನಾ ಎಂಬ ಸ್ತ್ರೀ ಬಂದು ಪ್ರತಿದಿನ ಮಾತಿನಿಂದ ಚುಚ್ಚಿ 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 ಅವಳನ್ನ ಗಾಯಪಡಿಸ್ತಾ ಇದ್ದಾಳೆ. ನೀನೊಂದು ಪಂಜೆ, ನಿನಗೆ ಮಕ್ಕಳಿಲ್ಲ, ಹಾಗೆ ಹೀಗೆ ಅವಳನ್ನ ವೇದನೆ ಪಡಿಸ್ತಾ ಇದ್ದಾಳೆ. ಆ ಮಾತುಗಳು ಅವಳಿಗೆ ಹೇಗಾಗಿದೆ ಅಂದ್ರೆ ಮನಸ್ಸನ್ನೆಲ್ಲ ಗಾಯ ಮಾಡಿಬಿಟ್ಟಿದೆ. ಒಂದು ದಿನ ಆ ಗಾಯ ಹೆಚ್ಚಾದಾಗ, ಆ ನೋವು ಹೆಚ್ಚಾದಾಗ ಅವಳ ಕೈಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆಗ ಅವಳು ದೇವರ ಆಲಯದೊಳಗೆ ಹೋಗಿ ಅವಳ ಹೃದಯವನ್ನ ಸುರಿದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾಳೆ. ದೇವರ ಹೃದಯದ ಗಾಯವನ್ನು ನೋಡಿ ಆ ಗಾಯವನ್ನು ವಾಸಿ ಮಾಡಿ ಅವಳಿಗೊಂದು ಅದ್ಭುತ ಮಾಡಿ ಆ ಪಂಚೆತನವನ್ನು ನೀಗಿಸಿ ಅವಳಿಗೆ ಅದ್ಭುತವಾದ ಮಗುವನ್ನು ಕೊಟ್ಟು ಅನೇಕ ಮಕ್ಕಳನ್ನು ಕೊಟ್ಟು ದೇವರು ಅವಳನ್ನು ಆಶೀರ್ವದಿಸಿದ್ರು. ಹಾಲೆಲೂಯ. ಪ್ರಿಯರೇ, ನೀವು ಅಂದ್ಕೊಳ್ತಾ ಇರ್ಬೋದು, ನನ್ನನ್ನು ಇವರು ಈ ರೀತಿಯಾಗಿ ಚುಚ್ಚಿ ಮಾತಾಡ್ತಾ ಇದ್ದಾರೆ, ಇವರು ಈ ರೀತಿ ನನ್ನ ನಿಂದಿಸಿ ಮಾತಾಡ್ತಾ ಇದ್ದಾರೆ, ನಾನು ಅನೇಕ ವರ್ಷದಿಂದ ಈ ರೀತಿ ಒಂದು ಬಲಹೀನತೆಯಲ್ಲಿದ್ದೇನೆ, ಈ ಬಲಹೀನತೆಯನ್ನು ನೋಡಿ ಇವ್ರು ನನಗೆ ಚುಚ್ಚಿ ಚುಚ್ಚಿ ಮಾತಾಡಿ ಈ ಬಲಹೀನತೆಗೆ ಈ ಗಾಯ ಕೂಡ ನನಗೆ ಹೆಚ್ಚಾಗ್ತಿದೆ, ನನ್ನ ಮನಸ್ಸಿನ ಗಾಯ ಹೆಚ್ಚಾಗ್ತಿದೆ ಎಂಬುದಾಗಿ ನೀವು ಕೊರಗ್ತಾ ಇದ್ದೀರಾ. ಅಯ್ಯೋ, ಈ ವಿಷಯ ನನ್ನ ಗಂಡ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಯ್ಯೋ ನನ್ನ ಹೆಂಡತಿ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಮಕ್ಕಳು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೆ ಯಾರು ಕೂಡ ಈ ವಿಷಯದಲ್ಲಿ ನನ್ನ ಪರವಾಗಿ ಮಾತಾಡ್ತಾ ಇಲ್ಲ ಎಂಬುದಾಗಿ ಕೊರಗ್ತಾ ಇದ್ದೀರಾ. ಕೊರಗಬೇಡ್ರಿ ಪ್ರಿಯ ದೇವರ ಮಕ್ಕಳೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಯೇಸು ಹೃದಯವನ್ನು ನೋಡುವ ದೇವರಾಗಿದ್ದಾರೆ. ನಿಮ್ಮ ಹೃದಯದಲ್ಲಿರುವ ಗಾಯವನ್ನು ಆತನು ನೋಡಿದ್ದಾರೆ. ಆ ಗಾಯವನ್ನು ನೋಡಿನೇ ಈ ದಿನ ಈ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಾನು ನಿನ್ನನ್ನು ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ನಾನು ಈ ದಿನದಲ್ಲಿ ಸ್ವಸ್ಥ ಮಾಡ್ತೇನೆ ಎಂಬುದಾಗಿ ಈ ವಾಕ್ಯವನ್ನು ನಂಬ್ರಿ. ನಿಮ್ಮ ಹೃದಯದಲ್ಲಿರೋ ಎಲ್ಲ ಗಾಯಗಳು ಆತನಿಗೆ ಗೊತ್ತು. ಒಂದು ಕ್ಷಣ ನೀವು ಮತ್ತೆ ಪ್ರಾರ್ಥನೆ ಮಾಡ್ರಿ, ಅಪ್ಪ ಇವರಿಂದ ನನ್ನ ಮನಸ್ಸಲ್ಲಿ ಈ ಥರ ಒಂದು ಗಾಯ ಆಗಿದೆಯಪ್ಪ, ಈ ಮಾತಿನಿಂದ ನನಗೊಂದು ಈ ಥರ ಗಾಯ ಆಗಿದೆಯಪ್ಪ, ಇದನ್ನು ಗುಣಪಡಿಸ್ತೀನಿ ಅಂತ ಹೇಳಿದ್ದೀರಲ್ಲ, ಸ್ವಸ್ಥ ಮಾಡ್ತೀನಿ ಅಂತ ಹೇಳಿದ್ದೀರಲ್ಲ, ಈ ಬಾಸುಂಡೆಗಳಿಂದ ನನಗೆ ಈಗಲೇ ಬಿಡುಗಡೆ ಕೊಡಿ ಎಂಬುದಾಗಿ ಹೇಳ್ರಿ.
ಅಲ್ಲೆಲೂಯ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಗಿದ್ದೀರಿ. ಹೌದು, ಆತನು ನಮಗಾಗಿ ಗಾಯಗೊಂಡಂತ ದೇವರು, ಆಣಿಗಳಿಂದ ಹೊಡೆಯಲ್ಪಟ್ಟ ದೇವರು, ಮುಳ್ಕಿರೀಟವನ್ನು ಧರಿಸಿಕೊಂಡ ದೇವರು, ಈಟಿಯಿಂದ ಚುಚ್ಚಲ್ಪಟ್ಟ ದೇವರು. ಹಲ್ಲೆಲೂಯ. ಆತನು ಪಟ್ಟ ಗಾಯಗಳಿಂದಲೇ ಈ ದಿನ ನಾವು ಆರೋಗ್ಯವಾಗಿ, ಕ್ಷೇಮವಾಗಿ, ಸಮಾಧಾನವಾಗಿ, ಸಂತೋಷವಾಗಿ, ಪಾಪದಿಂದ ಬಿಡಿಸಲ್ಪಟ್ಟವರಾಗಿ ಪರಿಶುದ್ಧ ಜೀವನವನ್ನು ಜೀವಿಸೋದಕ್ಕೆ ಈ ದಿನ ದೇವರು ನಮಗೆ ಆತನ ಗಾಯಗಳಿಂದ ಒಂದು ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆತನು ನಮಗಾಗಿ ಗಾಯಗೊಂಡಿದ್ದಾರೆ. ಇನ್ನು ನಾವು ಗಾಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಆತನ ಬಾಸುಂಡೆಗಳಿಂದ ದಿನನಿತ್ಯ ನಮಗೆ ಒಂದು ಸ್ವಸ್ಥತೆ, ಬಿಡುಗಡೆ ಉಂಟಾಗ್ತಾ ಇದೆ. ಖಂಡಿತ ಆತನ ಬಾಸುಂಡೆಗಳನ್ನು ನೆನೆಸಿಕೊಳ್ಳ್ರಿ, ಆತನ ಗಾಯಗಳನ್ನು ನೆನೆಸಿ ನೋಡ್ರಿ. ಆತ ನಮಗಾಗಿ ಎಷ್ಟು ವೇದನೆ ಪಟ್ಟರು. ಇನ್ನು ಮುಂದೆ ನಾವು ವೇದನೆ ಪಡಬೇಕಾದ ಅವಶ್ಯಕತೆ ಇಲ್ಲ. ಮನುಷ್ಯರು ಏನೇ ಅಂದ್ರು, ಮನುಷ್ಯರಿಂದ ಬಂದ ನಿಂದೆಗಳು, ಹೋರಾಟಗಳು, ಯಾವ ರೀತಿ ಕಾರ್ಯಗಳು ನಿಮ್ಮ ಮನಸ್ಸಲ್ಲಿ ಗಾಯ ಮಾಡಿದ್ರು ಚಿಂತೆನೆ ಮಾಡಬೇಡ್ರಿ. ಈ ವಾಕ್ಯವನ್ನ ಹೇಳಿ ಈ ದಿನ ಪ್ರಾರ್ಥನೆ ಮಾಡಿ, ನನ್ನನ್ನು ಗುಣಪಡಿಸ್ರಿ ಅಪ್ಪ, ನನ್ನ ಮನಸ್ಸಿನ ಗಾಯವನ್ನು ಗುಣಪಡಿಸ್ರಿ, ನನ್ನ ಬಾಸುಂಡೆಗಳಿಂದ ಸ್ವಸ್ಥ ಮಾಡ್ರಿ, ನನ್ನ ಶರೀರದಲ್ಲಿರೋ ಗಾಯಗಳನ್ನು ಗುಣಪಡಿಸ್ರಿ. ಅನೇಕರಿಗೆ ಒಂದು ವಿಪತ್ತುಗಳಿಂದ, ಆಕ್ಸಿಡೆಂಟ್ಗಳಿಂದ ಈ ದಿನ ಗಾಯವಾಗಿರಬಹುದು. ಅನೇಕರ ಶರೀರದಲ್ಲಿ ಅನೇಕ ರೀತಿಯ ರೋಗಗಳಿಂದ ಒಂದು ಗಾಯಗಳಾಗಿರಬಹುದು. ಅನೇಕರಿಗೆ ಅನೇಕ ರೀತಿಯ ಬಾಧೆಗಳಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ನಾನು ಮತ್ತೆ ಹೇಳ್ತೀನಿ, ಶರೀರದಲ್ಲಾಗಿರುವ ಗಾಯಗಳು, ವ್ಯಾಧಿಗಳಾಗಿರಬಹುದು, ಮನಸ್ಸಿನಲ್ಲಾಗಿರುವ ಗಾಯಗಳು, ವೇದನೆಗಳಾಗಿರಬಹುದು. ನನ್ನ ಯೇಸು ಈ ದಿನ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಗುಣಪಡಿಸಿ ನಿಮ್ಮ ಬಾಸುಂಡೆಗಳನ್ನು ವಾಸಿ ಮಾಡ್ತಾರೆ. ಈ ವಾಕ್ಯವನ್ನು ನೀವು ನಂಬ್ರಿ. ಖಂಡಿತವಾಗಿ ಕರ್ತನು ಈ ದಿನದಲ್ಲೇ, ಇದೇ ದಿನದಲ್ಲೇ ಈ ವಾಕ್ಯವನ್ನು ನೀವು ಮತ್ತೆ 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 ಓದಿ ನಂಬಿಕೆಯಿಂದ ಆ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಾಗ ನೀವು ಸಂಪೂರ್ಣವಾಗಿ ಗುಣ ಹೊಂದುತ್ತೀರಾ. ನಿಮಗೆ ಒಂದು ಬಿಡುಗಡೆ ಈ ದಿನ ಕರ್ತನಾದ ಯೇಸು ಕ್ರಿಸ್ತನು ಕೊಡಲಿದ್ದಾರೆ. ಈ ವಾಕ್ಯವನ್ನು ನಂಬ್ರಿ. ಅನೇಕ ರೀತಿಯಾಗಿ ನೀವು ಬಾಧಿಸಲ್ಪಟ್ಟಿರ್ಬೋದು, ಕುಗ್ಗಿ ಹೋಗಿರ್ಬೋದು, ಜಜ್ಜಲ್ಪಟ್ಟಿರ್ಬೋದು. ಈ ದಿನ ಅವೆಲ್ಲವನ್ನ ಕರ್ತನಾದ ಯೇಸು ನಿಮ್ಮಿಂದ ತೆಗೆದು ಹಾಕ್ತಾರೆ. ಯಾಕಂದ್ರೆ ನಾವು ಸಂತೋಷವಾಗಿರ್ಬೇಕು ಅನ್ನೋದು ನನ್ನ ಪರಲೋಕ ತಂದೆಯಾದ ದೇವರ ಇಷ್ಟವಾಗಿದೆ. ಯಾವಾಗಲೂ ನಾವು ಸಂತೋಷವಾಗಿರ್ಬೇಕೆಂಬುದಾಗಿ ಆತನ ಎದುರು ನೋಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಬಾಧೆಗಳನ್ನೆಲ್ಲ ಅವ್ರ ಮೇಲೆ ಹಾಕ್ಬಿಡ್ರಿ, ನಿಮ್ಮ ಗಾಯಗಳನ್ನೆಲ್ಲ ಆತನಿಗೆ ತಿಳಿಸ್ರಿ. ಖಂಡಿತ ಇದನ್ನೊಂದು ಬಿಡುಗಡೆ ನಿಮಗೆ ಸಿಗಲಿದೆ. ಆತನ ಹೇಳಿದ್ದನ್ನೇ ಮಾಡುವ ದೇವರು, ಮಾಡುವುದನ್ನೇ ಹೇಳುವ ದೇವರಾಗಿದ್ದಾರೆ. ಆತನಿಗೆ ಅಸಾಧ್ಯ ಈ ಲೋಕದಲ್ಲಿ ಯಾವುದು ಕೂಡ ಇಲ್ಲ. ಹಲ್ಲೆಲೂಯ. ಯಾವ ಮನುಷ್ಯರು ಏನೇ ಮಾಡಿದ್ರು ಇನ್ನು ಮುಂದೆ ನೀವು ಚಿಂತೆ ಮಾಡಬೇಡ್ರಿ. ಈ ಹೃದಯದಲ್ಲಿ ದೇವರ ವಾಕ್ಯಗಳನ್ನ ತುಂಬಿಸಿಕೊಳ್ಳ್ರಿ. ಆ ದೇವರ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಇರೋದೇ ಆದ್ರೆ ಎಂತ ಮನುಷ್ಯನ ಬಾಣಗಳು, ಅದು ಎದುರಿಯ ಒಂದು ಬಾಣಗಳೇ ಆಗಿದ್ರು ಅದು ನಿಮ್ಮನ್ನು ಚುಚ್ಚೋದಿಲ್ಲ, ನಿಮ್ಮನ್ನು ಬಾಧಿಸೋದಿಲ್ಲ, ನಿಮ್ಮನ್ನು ಗಾಯಪಡಿಸೋದಿಲ್ಲ. ಆತನು ನಿಮ್ಮನ್ನ ಯೇಸುವಿನ ನಾಮದಲ್ಲಿ ಬೇಲಿ ಹಾಕಿ ಕಾಪಾಡ್ತಾರೆ. ಖಂಡಿತವಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಈ ದಿನ ಅನೇಕರ ಗಾಯಗಳನ್ನ ಕರ್ತನಾದ ಯೇಸು ವಾಸಿ ಮಾಡಲಿದ್ದಾರೆ, ಬಾಸುಂಡೆಗಳನ್ನ ಸ್ವಸ್ಥ ಮಾಡಲಿದ್ದಾರೆ. ಈ ದಿನ ನಿಮ್ಮ ಎಲ್ಲ ಶಾರೀರಿಕ ಬಲಹೀನತೆಗಳಿಗೂ, ಆತ್ಮಿಕ ಬಲಹೀನತೆಗಳಿಗೂ ದೇವರೊಂದು ಬಿಡುಗಡೆಯನ್ನು ಕೊಡಲಿದ್ದಾರೆ. ಈ ದಿನವೇ ಎಲ್ಲವೂ ಕೂಡ ಬದಲಾಗಿ ಒಂದು ಹೊಸ ಬಿಡುಗಡೆ, ಸಮಾಧಾನ, ಸಂತೋಷ, ಆರೋಗ್ಯ ಯೇಸುವಿನ ನಾಮದಲ್ಲಿ ನಿಮಗೆ ಉಂಟಾಗಲಿದೆ. ಆಮೇಲೆ ಕರ್ತನು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಜೀವನಗಳನ್ನ, ಎಲ್ಲ ಕಾರ್ಯಗಳನ್ನ ಆಶೀರ್ವದಿಸಲಿ. ಆಮೇಲೆ ಪ್ರಿಯರೇ, ಪ್ರತಿನಿತ್ಯ ಕೇಳಿಕೊಳ್ಳುವ ಹಾಗೆ ಮತ್ತೊಂದು ಆವರ್ತಿ ನಿಮ್ಮ ಬಳಿಯಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನು ಯಾರು ಈ ವಿಡಿಯೋಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಯಾರು ಇದನ್ನ ಅನೇಕರಿಗೆ ಶೇರ್ ಮಾಡದೇ ಇದ್ದೀರೋ ದಯವಿಟ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇನ್ನು ಈ ಸೇವೆ ಕುರಿತು ಪ್ರತಿನಿತ್ಯ ಒಂದು ಕ್ಷಣ ನಿಮ್ಮ ಜೀವನದಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. ಇನ್ನು ಕೂಡ ಅನೇಕರಿಗೆ ಈ ಸೇವೆ ತಲುಪಲಿ ಎಂಬುದಾಗಿ ನೀವು ಕರ್ತನಲ್ಲಿ ಬೇಡಿಕೊಳ್ಳ್ರಿ.